ಬನ್ನಿ ಈ ಕಡೆ ಬಂದು ಅವರು ತಪ್ಪಾಯ್ತು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳಿ ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ಯಾರೇ ಬೈದ್ರು ಉಗುಳಿದ್ರು ನೀವು ದೇವರಣ್ಣ, ನೀವು ನಾವು ಅದೆಲ್ಲ ಇದೇ ಮಾಡಲ್ಲ. ಶಿವರಾಜ್ ಕುಮಾರ್ ಅಪ್ಪಾಜಿ ಅವರ ಹತ್ರ ಬಂದಿದ್ದೇವೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು. ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡು ಬಂದಂಥವ್ರು. ಇವತ್ತು ಮಡೇನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು. ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು. ಯಾಕಂದ್ರೆ ಶಿವರಾಜ್ ಕುಮಾರ್ ಅಪ್ಪಾಜಿ ಅವ್ರು ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂತ ಅವ್ರ ಕುಟುಂಬ, ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂತ ಕೊಡುಗೆ ಯಾರೂ ಕೊಟ್ಟಿಲ್ಲ. ಈ ನಾಡಿಗೆ ಏನಾದ್ರೂ ಕನ್ನಡ ಉಳಿದಿದೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ. ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು, ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರೂ ಮುಂದೆ. ಯಾಕೆ ಅಂದ್ರೆ ನಾನು ಮಾತಾಡಬಾರ್ದಾಗಿತ್ತು, ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅಣ್ಣ ಶಿವಣ್ಣ ಅವರೇ, ನೀವು ದಯವಿಟ್ಟು ಕ್ಷಮಿಸಿ. ಕುಲದಲ್ಲಿ ಕೇಳಿಯಾದ ಸಿನಿಮಾ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀವಣ್ಣ. ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಟೈಟ್ಲ್ ಚೆನ್ನಾಗಿ ಮಾಡಿ. ಮತ್ತೆ ಮುತ್ತರ ಆಗ್ಲಿ ಯಾವ್ದ್ರಲ್ಲೂ ಇದಿಲ್ಲ. ಕುಲದಲ್ಲಿ ಯಾರು ಕೀಳಲ್ಲ ಬೇಡಲ್ಲ, ಎಲ್ಲರೂ ಮತ್ತೆ ರಿಲೀಸ್ ಮಾಡೋಣ.